ಒಂದು ವೇಳೆ ಭೂಮಿಗೆ ಆಸ್ಟ್ರಾಯ್ಡ್ ಡಿಕ್ಕಿ ಹೊಡೆದ್ರೆ ಭೂಮಿ ಮೇಲೆ ಇರುವ ಪ್ರತಿ ಜೀವರಾಶಿ ಕೂಡ ಸರ್ವನಾಶವಾಗಿ ಹೋಗುತ್ತೆ. ಪ್ರಕೃತಿ ಅನ್ನೋದು ಕೇವಲ ನಮ್ಮ ಭೂಮಿ ಮೇಲೆ ಮಾತ್ರವಲ್ಲ, ಭೂಮಿಯ ಒಳಗೆ ಹೊರಗೆ ಎಲ್ಲಾ ಕಡೆ ಕೂಡ ಇರುತ್ತೆ. ಭೂಮಿಯ ಉಷ್ಣಾಂಶ ಜಾಸ್ತಿ ಆಗದಂತೆ ಅಂತರ್ಜಲ ಇದೆ. ಭೂಮಿಯ ಮೇಲೆ ಸೂರ್ಯನ ಭಯಾನಕವಾದ ಕಿರಣಗಳು ಬೀಳಬಾರದು ಅಂತ ಓಝೋನ್ ಲೇಯರ್ ಇದೆ. ಭೂಮಿಯ ಮೇಲಿರುವ ವಾತಾವರಣವನ್ನು ಬ್ಯಾಲೆನ್ಸ್ ಮಾಡಲು ಎಲ್ಲಾ ಜೀವರಾಶಿಗಳನ್ನ ಮರಗಿಡಗಳನ್ನ ಕಾಪಾಡಲು ಕಾಲಗಳು ಇವೆ. ಪ್ರಾಣಿಗಳನ್ನು ಕಾಪಾಡಲು ಆಹಾರ ಚಕ್ರ ಇದೆ. ಅದೇ ರೀತಿ ಸಮುದ್ರದಲ್ಲಿ ಅಲೆಗಳು ಬರೋ ರೀತಿ ಮಾಡಲು ಚಂದ್ರ ಇದ್ದಾನೆ. ಕ್ಷುದ್ರ ಗ್ರಹಗಳಿಂದ ಕಾಪಾಡಲು ಜುಪಿಟರ್ ಇದೆ. ಈ ರೀತಿ ಭೂಮಿಯನ್ನು ಕಾಪಾಡಲು ಭೂಮಿಯ ಮೇಲಿರುವ ವಾತಾವರಣ ಮಾತ್ರವಲ್ಲ, ಭೂಮಿಯ ಒಳಗೆ ಹಾಗೂ ಅಂತರಿಕ್ಷದಲ್ಲಿರುವ ಗ್ರಹಗಳು ಕೂಡ ಭೂಮಿಯನ್ನು ಕಾಪಾಡ್ತಿವೆ. ಆದ್ರೆ ಇವೆಲ್ಲವುಗಳ ಬಗ್ಗೆ ಗೊತ್ತಿರುವ ನಾವು ಮಾತ್ರ, ಅಂದ್ರೆ ಮಾನವರು ಮಾತ್ರ ಭೂಮಿಯ ನಾಶಕ್ಕೆ ಕಾರಣವಾಗ್ತಿದ್ದಾನೆ.